ಪ್ರಶ್ನೆ ನಂಬರ್ 1. ಪಿಂಕ್ ಸಿಟಿ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದು? ಆಪ್ಷನ್ಗಳು: ಎ. ಲಖನೌ, ಬಿ. ಜೈಪುರ್, ಸಿ. ನವದೆಹಲಿ, ಡಿ. ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಜೈಪುರ್. ಪ್ರಶ್ನೆ ನಂಬರ್ 2. ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು? ಆಪ್ಷನ್ಗಳು: ಎ. ಇಂದಿರಾ ಗಾಂಧಿ, ಬಿ. ಶೀಲಾ ದೀಕ್ಷಿತ್, ಸಿ. ಸರೋಜಿನಿ ನಾಯ್ಡು, ಡಿ. ಡಾಕ್ಟರ್ ರಾಣಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಡಾಕ್ಟರ್ ರಾಣಿ ಬೆಸೆಂಟ್. ಪ್ರಶ್ನೆ ನಂಬರ್ 3. ದೆಹಲಿ ಪುರಾತನ ಹೆಸರು ಯಾವುದು? ಆಪ್ಷನ್ಗಳು: ಎ. ಪಾಟಲಿಪುತ್ರ, ಬಿ. ಗಂಗಾ, ಸಿ. ಅಯೋಧ್ಯೆ, ಡಿ. ಇಂದ್ರಪ್ರಸ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇಂದ್ರಪ್ರಸ್ಥ. ಪ್ರಶ್ನೆ ನಂಬರ್ 4. ಮೂಧೋಳ್ ಇದು ಒಂದು ಜನಪ್ರಿಯ ತಳಿಯ ಹೆಸರಾಗಿದ್ದು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ಗಳು: ಎ. ಎಮ್ಮೆ, ಬಿ. ಹಸು, ಸಿ. ನಾಯಿ, ಡಿ. ಕುದುರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನಾಯಿ. ಪ್ರಶ್ನೆ ನಂಬರ್ 5. ಭಾರತದ ಸಿಲಿಕಾನ್ ಕೊಳ್ಳ ಎಂದು ಕರೆಯಿಸಿಕೊಳ್ಳುವ ನಗರ ಯಾವುದು? ಆಪ್ಷನ್ಗಳು: ಎ. ಮುಂಬೈ, ಬಿ. ಚೆನ್ನೈ, ಸಿ. ಬೆಂಗಳೂರು, ಡಿ. ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಬೆಂಗಳೂರು. ಇಂತಹ ಕ್ವಿಜ್ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಪ್ರಶ್ನೆ ನಂಬರ್ 6. ಕರ್ನಾಟಕ ರಾಜ್ಯ ಮೀಸಲು ಪಡೆಯಲ್ಲಿ ಈಗ ಇರುವ ಒಟ್ಟು ಬೆಟಾಲಿಯನ್ಗಳ ಸಂಖ್ಯೆ? ಆಪ್ಷನ್ಗಳು: ಎ. 8, ಬಿ. 10, ಸಿ. 9, ಡಿ. 12. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 12. ಪ್ರಶ್ನೆ ನಂಬರ್ 7. ದಿ ಗಾರ್ಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿಯನ್ನು ಬರೆದವರು? ಆಪ್ಷನ್ಗಳು: ಎ. ಸತೀಶ್ ಗುಜ್ರಾಲ್, ಬಿ. ಆರುಂಧತಿ ರಾಯ್, ಸಿ. ವಿಕ್ರಮ್ ಶೇಠ್, ಡಿ. ಸಲ್ಮಾನ್ ರಸದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆರುಂಧತಿ ರಾಯ್. ಪ್ರಶ್ನೆ ನಂಬರ್ 8. ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿದ್ದು? ಆಪ್ಷನ್ಗಳು: ಎ. ಮೈಕ್ರೋಸಾಫ್ಟ್, ಬಿ. IGM, ಸಿ. ಇನ್ಫೋಸಿಸ್, ಡಿ. ಆಪಲ್ ಕಂಪ್ಯೂಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮೈಕ್ರೋಸಾಫ್ಟ್. ಪ್ರಶ್ನೆ ನಂಬರ್ 9. ಗೋವಾ ಇದು ಸ್ವತಂತ್ರವಾಗುವ ಮೊದಲು ಯಾರಿಂದ ಆಳಲ್ಪಡುತ್ತಿತ್ತು? ಆಪ್ಷನ್ಗಳು: ಎ. ಬ್ರಿಟಿಷ್, ಬಿ. ಫ್ರೆಂಚ್, ಸಿ. ಪೋರ್ಚುಗೀಸ್, ಡಿ. ಸ್ಪ್ಯಾನಿಷ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪೋರ್ಚುಗೀಸ್. ಪ್ರಶ್ನೆ ನಂಬರ್ 10. ಪಾಕ್ ಸ್ಟ್ರೀಟ್ ಇದು ಇವುಗಳನ್ನು ಬೇರ್ಪಡಿಸುತ್ತದೆ? ಆಪ್ಷನ್ಗಳು: ಎ. ಭಾರತ ಮತ್ತು ಪಾಕಿಸ್ತಾನ, ಬಿ. ಭಾರತ ಮತ್ತು ಮಯನ್ಮಾರ್, ಸಿ. ಭಾರತ ಮತ್ತು ಶ್ರೀಲಂಕಾ, ಡಿ. ಭಾರತ ಮತ್ತು ಅಫ್ಘಾನಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತ ಮತ್ತು ಶ್ರೀಲಂಕಾ.
ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಸೂಪರ್ ಎಂದು ಬರೆಯಿರಿ. ಮುಂದಿನ ಭಾಗಕ್ಕಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.